ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಾಲದಲ್ಲಿ ಸೋನಿ ವಿಶ್ವದ ಅತಿದೊಡ್ಡ ಎಲೆಕ್ಟ್ರಾನಿಕ್ ಕಂಪನಿಗಳಲ್ಲಿ ಒಂದಾಗಿತ್ತು. ಗುಣಮಟ್ಟದ ಹೋಮ್ ಎಂಟರ್ಟೈನ್ಮೆಂಟ್ ಕ್ಯಾಮೆರಾಗಳು ಹಾಗೂ ಹಾಲಿವುಡ್ ಹಿಟ್ ಚಲನಚಿತ್ರಗಳ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಿಗೆ ಬರುವ ಹೆಸರೇ ಸೋನಿ. ಆದರೆ ನಿಧಾನವಾಗಿ ಸೋನಿ ಕಂಪನಿ ಕುಸಿತ ಕಾಣಲು ಪ್ರಾರಂಭಿಸಿತು. ಉದಾಹರಣೆಗೆ 2006ರವರೆಗೆ ಸೋನಿ ವಿಶ್ವದ ನಂಬರ್ 1 ಟಿವಿ ತಯಾರಿಕಾ ಕಂಪನಿಯಾಗಿತ್ತು. ಅದರ ನಂತರ ಸ್ಯಾಮ್ಸಂಗ್ ಕಂಪನಿ ಸೋನಿಯ ಸ್ಥಾನವನ್ನ ಕಿತ್ತುಕೊಂಡು ಅಗ್ರಸ್ಥಾನದಲ್ಲಿ ಕುಳಿತಿದೆ. ಕಳೆದ 17 ವರ್ಷಗಳಿಂದ ಸ್ಯಾಮ್ಸಂಗ್ ಅಗ್ರಸ್ಥಾನದಲ್ಲಿದೆ. ಪರಿಣಾಮ ಟಿವಿ ವ್ಯವಹಾರದಲ್ಲಿ ಸೋನಿ 5ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ. ಹೀಗಾಗಿ ಇದರ ಒಟ್ಟು ಪಾಲು ಕೇವಲ 6% ಮಾತ್ರ ಉಳಿದಿದೆ. ಸೋನಿ ತನ್ನ ಸಾಂಪ್ರದಾಯಿಕ ವ್ಯವಹಾರದಲ್ಲಿ ಮಾತ್ರವೇ ಯಶಸ್ವಿಯಾಗ್ತಾ ಇದೆ. ಆದರೆ ಇದು ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಫೋನ್ಗಳಂತಹ ಹೊಸ ವ್ಯವಹಾರಗಳಲ್ಲಿ ವಿಫಲವಾಗಿದೆ. ಪರಿಣಾಮವಾಗಿ ಸೋನಿ ತನ್ನ ಪಿಸಿ ವ್ಯವಹಾರವನ್ನ ತ್ಯಜಿಸಿದ್ದೇವೆ ಅಂತ ಘೋಷಣೆ ಮಾಡಿದೆ. ಹಾಗೆಯೇ ಸ್ಮಾರ್ಟ್ ಫೋನ್ ಕ್ಷೇತ್ರದಲ್ಲೂ ಜಾಗತಿಕ ಮಾರುಕಟ್ಟೆಯ ಪಾಲನ್ನ ಈಗ ಸೋನಿ ಉಳಿಸಿಕೊಂಡಿಲ್ಲ. ಸೋನಿಯ ಏಕೈಕ ಲಾಭದಾಯಕ ವ್ಯಾಪಾರವಾದ ಪ್ಲೇಸ್ಟೇಷನ್ ಮಾತ್ರ ಉಳಿದಿದೆ. ಇಷ್ಟೆಲ್ಲ ಆದರೂ ಕಳೆದ ಕೆಲವು ವರ್ಷಗಳಿಂದ ಸೋನಿಯ ಷೇರುಗಳ ಬೆಲೆ ಏರ್ತಾ ಇದೆ. ಅಧಪತನದ ನಂತರವೂ ಇದು ಹೇಗೆ ಸಾಧ್ಯ ಎಂದು ಈಗ ನೀವು ಯೋಚಿಸುತ್ತಿರಬೇಕು ಅಲ್ವಾ? ಹೀಗಾಗಿ ನಾವು ಈ ವಿಷಯವನ್ನ ಇವತ್ತು ವಿವರವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಬನ್ನಿ. ಸ್ನೇಹಿತರೆ, ಸೋನಿಯ ಅವನತಿಗೆ ಹಲವು ಅಂಶಗಳಿವೆ. ಆದರೆ ನಾವು ಯಾವಾಗಲೂ ನಿರ್ಲಕ್ಷಿಸಲ್ಪಟ್ಟ ಅತ್ಯಂತ ಸ್ಥಿರವಾದ ಅಂಶಗಳಲ್ಲಿ ಒಂದನ್ನ ಕುರಿತು ಮಾತನಾಡೋದಾದರೆ ಅದು ಹೊಸ ತಂತ್ರಜ್ಞಾನದಲ್ಲಿ ಆಸಕ್ತಿಯ ಕೊರತೆ. ಉದಾಹರಣೆಗೆ ಅಕ್ಟೋಬರ್ 23, 2001 ಪರಿಗಣಿಸಿ. ಸ್ವಲ್ಪ ಸಮಯದ ಮೊದಲು .com ಬಬಲ್ ಬರ್ಸ್ಟ್ ಉಂಟಾಯಿತು. .com ಬಬಲ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ರೆ ಇಲ್ಲಿ ಕೇಳಿ. 1993ರಲ್ಲಿ ಅನೇಕ ವೆಬ್ ಬ್ರೌಸರ್ಗಳನ್ನ ಪ್ರಾರಂಭಿಸಲಾಯಿತು. ಅದರ ನಂತರ ಸಾಮಾನ್ಯ ಜನರು ಇಂಟರ್ನೆಟ್ ಅನ್ನ ಸುಲಭವಾಗಿ ಬಳಸಲು ಪ್ರಾರಂಭಿಸಿದ್ರು. ಹೆಚ್ಚುತ್ತಿರುವ ಇಂಟರ್ನೆಟ್ ಬಳಕೆದಾರರ ಜನಸಂಖ್ಯೆಯಿಂದಾಗಿ ಭವಿಷ್ಯದಲ್ಲಿ ಅವರ ಸಂಖ್ಯೆಯು ಬಹುಪಟ್ಟು ಹೆಚ್ಚಾಗಲಿದೆ ಎಂದು ಊಹಿಸಲಾಯಿತು. ಆದ್ದರಿಂದ ಹೂಡಿಕೆದಾರರು ಇಂಟರ್ನೆಟ್ ಕಂಪನಿಗಳಲ್ಲಿ ಬಹಳ ವೇಗವಾಗಿ ಹೂಡಿಕೆ ಮಾಡಲು ಪ್ರಾರಂಭಿಸಿದ್ರು. ಆದರೆ ಯಾರೊಬ್ಬರೂ ಕಂಪನಿಯ ಲಾಭ, ಮೂಲ ಸೌಕರ್ಯಗಳ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ .com ಇದೆಯೋ ಇಲ್ವೋ, ಅಂದರೆ ಇಂಟರ್ನೆಟ್ ಸಂಬಂಧಿಸಿದ ಕಂಪನಿಯೋ ಅಥವಾ ಅಲ್ಲವೋ ಅನ್ನೋದನ್ನ ನೋಡಿ ಹೂಡಿಕೆ ಮಾಡುತ್ತಿದ್ರು. ಈ ರೀತಿಯಾಗಿ ಒಂದು .com ಬಬಲ್ ಆಗಿ ರೂಪುಗೊಳ್ಳಲು ಪ್ರಾರಂಭಿಸಿತು. ಈ ಕಂಪನಿಗಳಲ್ಲಿ ಭಾರಿ ಹೂಡಿಕೆಯಿಂದಾಗಿ ಅಮೆರಿಕಾದ ಸೂಚ್ಯಂಕ ನಾಸ್ಡಾಕ್ 1995ರಿಂದ 2000ರವರೆಗೂ 400% ಬೆಳವಣಿಗೆಯನ್ನ ಕಂಡಿತು. ಇದರ ನಂತರ ಮಾರ್ಚ್ 23, 2000ರಂದು ಜಪಾನ್ ಮತ್ತೊಮ್ಮೆ ಆರ್ಥಿಕ ಹಿಂಜರಿತವನ್ನ ಪ್ರವೇಶಿಸಿದೆ ಎಂದು ಸುದ್ದಿ ಬಂದಿತು. ತಂತ್ರಜ್ಞಾನದ ಷೇರುಗಳ ಮೇಲೆ ಇದರ ಕೆಟ್ಟ ಪರಿಣಾಮ ಬೀರಿತು. ಇಂಟರ್ನೆಟ್ ಆಧಾರಿತ ಕಂಪನಿಗಳು ಹಣ ಪಡೆಯೋದನ್ನ ನಿಲ್ಲಿಸಿದವು ಮತ್ತು ಅನೇಕ ಕಂಪನಿಗಳು ದಿವಾಳಿಯಾದವು. ಆ ವರ್ಷ US ಸ್ಟಾಕ್ ಮಾರುಕಟ್ಟೆಯ ಸ್ಥಿತಿಯು ಅದು ಗಳಿಸಿದ 78% ಕಡಿಮೆಯಾಯಿತು ಮತ್ತು ಹೀಗಾಗಿ .com ಬಬಲ್ ಕೂಡ ಛಿದ್ರವಾಯಿತು. ಸೋನಿ ಸೇರಿದಂತೆ ಹೆಚ್ಚಿನ ಟೆಕ್ ಕಂಪನಿಗಳು ಭಾರಿ ನಷ್ಟವನ್ನ ದಾಖಲಿಸಲು ಪ್ರಾರಂಭಿಸಿದವು. ಈ ಕಷ್ಟದ ಸಮಯದಲ್ಲಿ ಅವರು ತಮ್ಮ ಉದ್ಯೋಗಿಗಳ ಸಂಬಳವನ್ನ ಪಾವತಿಸಲು ಹಣದ ವ್ಯವಸ್ಥೆ ಮಾಡುವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸಿದ್ರು. ಆದರೆ ಆಪಲ್ ಈ ಪರಿಸ್ಥಿತಿಯಲ್ಲೂ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇತ್ತು. ಈ ಕಾರಣದಿಂದಾಗಿ ಇದು ತನ್ನ ಮೊದಲ ಐಪ್ಯಾಡ್ ಅನ್ನ ಅಕ್ಟೋಬರ್ 23, 2001ರಂದು ಪರಿಚಯಿಸಿತು. ಇದು ಕಂಪನಿಗೆ ದೊಡ್ಡ ಸಾಧನೆಯಾಗಿದೆ. ಆದರೆ ಇದು ಸೋನಿಗೆ ಭಾರಿ ಹಿನ್ನಡೆ ತಂದಿತು. ಸೋನಿ ತನ್ನ ಮೊದಲ ವಾಕ್ಮ್ಯಾನ್ ಅನ್ನ 1979ರಲ್ಲಿ ಪ್ರಾರಂಭಿಸಿತ್ತು. ನಂತರ ಅದು ಪೋರ್ಟೇಬಲ್ ಆಡಿಯೋ ಸಾಧನಗಳಲ್ಲಿ ಏಕೈಕ ರಾಜನಾಗಿ ಉಳಿಯಿತು. ಅದರ ಬಿಡುಗಡೆಯ ನಂತರ ಸೋನಿಯು ಮೊದಲ ತಿಂಗಳಲ್ಲಿ ಗರಿಷ್ಠ 5000 ಯೂನಿಟ್ಗಳನ್ನ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಅಂತ ಅಂದುಕೊಂಡಿತ್ತು. ಆದರೆ ಸೋನಿ ವಾಕ್ಮ್ಯಾನ್ ಎಷ್ಟು ಯಶಸ್ವಿಯಾಯಿತು ಗೊತ್ತಾ? ಸೋನಿ ಮೊದಲ 2 ತಿಂಗಳಲ್ಲಿ 30,000ಕ್ಕೂ ಹೆಚ್ಚು ಯೂನಿಟ್ಗಳನ್ನ ಮಾರಾಟ ಮಾಡಿ ದಾಖಲೆ ಬರೆಯಿತು. 2010ರ ಬಗ್ಗೆ ಮಾತನಾಡೋದಾದರೆ ಈ ಹೊತ್ತಿಗೆ ವಾಕ್ಮ್ಯಾನ್ ಮಾರಾಟವು ಸುಮಾರು 400 ಮಿಲಿಯನ್ ತಲುಪಿತು. ಆದರೆ ಒಂದೇ ಪ್ರಸ್ತುತಿಯಲ್ಲಿ ಆಪಲ್ ಸೋನಿಯ 2 ದಶಕಗಳ ಪ್ರಾಬಲ್ಯವನ್ನ ಮೂಲೆಗುಂಪು ಮಾಡಿತು. ಆಧುನಿಕ ಮ್ಯೂಸಿಕ್ ಪ್ಲೇಯರ್ ಆಗಿ ತನ್ನನ್ನು ತಾನು ಪ್ರಚಾರ ಮಾಡಲು ಪ್ರಾರಂಭಿಸಿತು. ನಿಸ್ಸಂದೇಹವಾಗಿ ಸೋನಿಯ ವಾಕ್ಮ್ಯಾನ್ ಆ ಕಾಲಕ್ಕೆ ಒಂದು ಮೇರುಕೃತಿಯಾಗಿತ್ತು. ಆದರೆ ಐಪಾಡ್ ಬಳಸುತ್ತಿರುವ ಆಧುನಿಕ ತಂತ್ರಜ್ಞಾನವು ವಾಕ್ಮ್ಯಾನ್ ಅನ್ನ ಸಂಪೂರ್ಣವಾಗಿ ಮೀರಿಸಿತು. ಮಾರ್ಚ್ 11, 2005ರ ಹೊತ್ತಿಗೆ ತನ್ನ ವಾಕ್ಮ್ಯಾನ್ನಂತೆ ಸೋನಿಯ ಪ್ರಮುಖ ಆದಾಯದಲ್ಲಿನ ಪ್ರಮುಖ ಉತ್ಪನ್ನಕ್ಕೆ ಇದೇ ರೀತಿಯಾಯಿತು. ಹೌದು, ಅದು ಸೋನಿಯ ಟಿವಿ ವ್ಯವಹಾರವಾಗಿತ್ತು.
ವಾಸ್ತವವಾಗಿ ಈ ದಿನದಂದು ಸ್ಯಾಮ್ಸಂಗ್ ವಿಶ್ವದ ಅತಿದೊಡ್ಡ LCD ಟಿವಿಯನ್ನ ತಯಾರಿಸುವುದಾಗಿ ಘೋಷಣೆ ಮಾಡಿತು. ಅದರ ಗಾತ್ರ 82 ಇಂಚುಗಳು. ಈ ಟಿವಿಯನ್ನ ಖರೀದಿಸಲು ಸಾಮಾನ್ಯ ಜನರಿಗೆ ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ಯಾಕಂದ್ರೆ ಇದನ್ನ ತಯಾರಿಸುವ ಹಿಂದೆ ಕಂಪನಿಯ ಉದ್ದೇಶವು ತನ್ನ ಉತ್ಪನ್ನವನ್ನ ಮಾರಾಟ ಮಾಡೋದು ಮತ್ತು ತಂತ್ರಜ್ಞಾನವನ್ನ ಉತ್ತೇಜಿಸುವುದು ಆಗಿರಲಿಲ್ಲ. ಬದಲಾಗಿ ಸ್ಯಾಮ್ಸಂಗ್ ಹೊಸ ಆವಿಷ್ಕಾರಗಳನ್ನ ಮಾಡುವ ಮೂಲಕ ಮಾರುಕಟ್ಟೆಗೆ ಹೊಸದನ್ನ ಹೇಗೆ ನೀಡುತ್ತಿದೆ ಎಂಬುದನ್ನ ಜನರಿಗೆ ತಿಳಿಸೋದು ಇದರ ನಿಜವಾದ ಉದ್ದೇಶವಾಗಿತ್ತು. ಇದರ ಹೊರತಾಗಿಯೂ ಸ್ಯಾಮ್ಸಂಗ್ ಇನ್ನೂ ಅನೇಕ ಆಟಗಳನ್ನ ಆಡಿತು. ಇದರ ನಂತರ 3D ಟಿವಿ, ಕರ್ವ್ಡ್ ಟಿವಿ, OLED, QLED ಇತ್ಯಾದಿಗಳು ಬಂದವು. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಹೆಚ್ಚಿನ ಗ್ರಾಹಕರಿಗೆ ಇವುಗಳು ಏನೆಂಬುದೇ ತಿಳಿದಿರಲಿಲ್ಲ. ಸ್ಯಾಮ್ಸಂಗ್ ತನ್ನ ಅಲಂಕಾರಿಕ ಪದಗಳು ಜನರನ್ನ ಓಲೈಸಲು ಸಾಕಷ್ಟು ಉತ್ತಮ ತಂತ್ರವನ್ನ ಮಾಡಿತು. ದುರದೃಷ್ಟವಶಾತ್ ಡಿಜಿಟಲ್ ಕ್ಯಾಮೆರಾ ಜಾಗದಲ್ಲಿ ಸೋನಿಯೊಂದಿಗೆ ಇದೇ ರೀತಿ ಸಂಭವಿಸಿತು. ವಾಸ್ತವವಾಗಿ 90ರ ದಶಕದಲ್ಲಿ ಕೊಡ್ಯಾಕ್ ಒಂದು ದೊಡ್ಡ ಬ್ರ್ಯಾಂಡ್ ಆಗಿತ್ತು. ಅಮೆರಿಕ ಮಾರುಕಟ್ಟೆಯಲ್ಲಿ 80%ಕ್ಕಿಂತ ಹೆಚ್ಚು ನಿಯಂತ್ರಣವನ್ನ ಹೊಂದಿತ್ತು. ಇದರೊಂದಿಗೆ ಜಾಗತಿಕ ಚಲನಚಿತ್ರ ಮಾರುಕಟ್ಟೆಯಲ್ಲಿ ಸುಮಾರು 50% ಮಾರುಕಟ್ಟೆಯ ಪಾಲನ್ನ ಕೊಡ್ಯಾಕ್ ಒಂದೇ ಹೊಂದಿತ್ತು. ಆ ಸಮಯದಲ್ಲಿ ಇದು ವಿಶ್ವದ 5ನೇ ಅತ್ಯಮೂಲ್ಯ ಬ್ರ್ಯಾಂಡ್ ಆಗಿತ್ತು. ಆದರೆ ಅದರ ಯಶಸ್ಸಿನ ಹೊರತಾಗಿಯೂ ಡಿಜಿಟಲ್ ಕ್ಯಾಮೆರಾಗಳ ಮೇಲಿನ ಅದರ ಹಿಡಿತವು ದುರ್ಬಲಗೊಂಡಿತು ಮತ್ತು ಹೊಸ ಸ್ಪರ್ಧಿಗಳು ಅದರ ಸ್ಥಾನವನ್ನ ಪಡೆದರು. ಡಿಜಿಟಲ್ ಕ್ಯಾಮೆರಾಗಳ ಕ್ಷೇತ್ರದಲ್ಲಿ ತನ್ನನ್ನು ತಾನು ನಾಯಕನಾಗಿ ಸ್ಥಾಪಿಸಲು ಇದು ಸೋನಿಗೆ ಸೂಕ್ತ ಸಮಯವಾಗಿತ್ತು. ಆದರೆ ಸೋನಿ ಈ ವಲಯಕ್ಕೆ ಪ್ರವೇಶಿಸುವ ಮೂಲಕ ಅತ್ಯದ್ಭುತವಾದದ್ದನ್ನ ಮಾಡುವ ಮೊದಲೇ ಕೆನಾನ್ ಕಂಪನಿ ಆ ವೇಗವನ್ನ ತೋರಿಸಿತು ಮತ್ತು ಡಿಜಿಟಲ್ ಕ್ಯಾಮೆರಾಗಳ ಕ್ಷೇತ್ರದಲ್ಲಿ ಹೊಸ ಪ್ರಬಲ ಆಟಗಾರನಾಗಿ ಹೊರಹೊಮ್ಮಲು ಪ್ರಾರಂಭಿಸಿತು. ಈ ರೀತಿಯಲ್ಲಿ ಸೋನಿ ಅನೇಕ ಮಾರುಕಟ್ಟೆಗಳನ್ನ ಕಳೆದುಕೊಳ್ಳಲು ಪ್ರಾರಂಭಿಸಿತು. ಅದು MP3 ಪ್ಲೇಯರ್ಗಳು, ಟಿವಿ, ಕ್ಯಾಮೆರಾಗಳ ಸರಣಿಯಲ್ಲೂ ವಿಫಲತೆಯೊಂದಿಗೆ ಹೆಜ್ಜೆ ಇಡಬೇಕಾಯಿತು. ಆದರೆ ಇಂದಿಗೂ ಸಹ ದೀರ್ಘಕಾಲದವರೆಗೆ ಸೋನಿ ಉತ್ಪನ್ನಗಳನ್ನ ಜನರು ಬಳಸ್ತಾ ಇದ್ದಾರೆ. ಈ ಬಗ್ಗೆ ನೀವು ಸೋನಿ ಉತ್ಪನ್ನಗಳನ್ನ ಬಳಸುತ್ತಿರುವ ಯಾರನ್ನಾದರೂ ಕೇಳಿದ್ರೆ ಅವರಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಸೋನಿ ಅತ್ಯುತ್ತಮವಾಗಿದೆ ಎಂದೇ ಹೇಳುತ್ತಾರೆ. ಇಂದಿಗೂ ಸಹ ಸೋನಿಯ ಉತ್ಪನ್ನಗಳು ಮಾರುಕಟ್ಟೆಯ ಟಾಪರ್ಗಳ ಉತ್ಪನ್ನಗಳಿಗಿಂತ ಹೆಚ್ಚು ವಿಶ್ವಾಸಾರ್ಹ ಮತ್ತು ಉತ್ತಮ ಗುಣಮಟ್ಟವನ್ನ ಹೊಂದಿವೆ ಎಂದು ಕೆಲವು ತಜ್ಞರು ಹೇಳ್ತಾರೆ. ಆದರೆ ವಿಪರ್ಯಾಸ ಏನಂದ್ರೆ ಪ್ರತಿಸ್ಪರ್ಧಿಗಳು ಸೋನಿಯ ಬ್ರ್ಯಾಂಡ್ ಮತ್ತು ಮಾರುಕಟ್ಟೆಯ ಸ್ಥಾನವನ್ನ ನಾಶಪಡಿಸಿದ್ದವು. ಇದು ಕೇವಲ 1 ಅಥವಾ 2 ಕ್ಷೇತ್ರಗಳ ವಿಷಯವಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ಕಂಡುಬರುತ್ತೆ. ಇದು ಸೋನಿಯ ಅವನತಿಯ ಕೇವಲ ಅರ್ಧದಷ್ಟು ಕಥೆಯಾಗಿದೆ. ಸೋನಿಯ ಅವನತಿಗೆ ಕಾರಣ ಬಲವಾದ ಸ್ಪರ್ಧೆ ಮಾತ್ರವಲ್ಲ, ಕಂಪನಿಯ ಸ್ವಂತ ತಪ್ಪುಗಳು 2ನೇ ಅತಿದೊಡ್ಡ ಕಾರಣ. ವಾಸ್ತವವಾಗಿ 2000ರವರೆಗೆ ಸೋನಿ ಬಹಳ ದೊಡ್ಡ ಕಂಪನಿಯಾಗಿತ್ತು. ಸೋನಿ 80 ಮತ್ತು 90ರ ದಶಕದಲ್ಲಿ ನಂಬಲಾಗದ ಬೆಳವಣಿಗೆಯನ್ನ ಕಂಡಿತು. ಇಷ್ಟು ಯಶಸ್ಸನ್ನ ಪಡೆದ ನಂತರ ಸೋನಿ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನನ್ನ ವಿಸ್ತರಿಸಲು ಪ್ರಾರಂಭಿಸಿತು. ಇದು ಬ್ಯಾಂಕ್, ವಿಮಾ ವಿಭಾಗದಲ್ಲೂ ಹೊಂದಿತು. ಅನಿಮೇಷನ್ ತಯಾರಿಸಿತು ಮತ್ತು ಜೇಮ್ಸ್ ಬಾಂಡ್ ನಂತಹ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಿತು. ಸೋನಿ ಪ್ರತಿಯೊಂದು ಉದ್ಯಮದಲ್ಲಿಯೂ ತನ್ನ ಪ್ರವೇಶವನ್ನ ಮಾಡಿತು. ಇವೆಲ್ಲದಕ್ಕೂ ಸಾಧ್ಯವಾಗಿದ್ದು ಅದರ ಉತ್ಪನ್ನಗಳು, ಸೇವೆಗಳ ವಿಶ್ವಾಸಾರ್ಹತೆ ಹಾಗೂ ಕೈಗೆಟಕುವ ಸಾಮರ್ಥ್ಯದಿಂದ. ಸೋನಿ ಉತ್ಪನ್ನಗಳನ್ನ ಖರೀದಿಸಿದ ನಂತರ ಜನರು ಸೋನಿ ಕಂಪನಿಯ ಬಗ್ಗೆ ತೃಪ್ತಿ ಹಾಗೂ ವಿಶ್ವಾಸವನ್ನ ಕಂಡುಕೊಂಡರು. ಆದರೆ ಅದು ಪ್ರತಿಯೊಂದು ವಲಯದಲ್ಲಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳಲು ಆರಂಭಿಸಿದಾಗ ಅದರ ಗುರುತು ಮರೆಯಾಗತೊಡಗಿತು ಮತ್ತು ಉತ್ಪನ್ನದ ವಿಶ್ವಾಸಾರ್ಹತೆಯ ಮೇಲೆ ಅದರ ಪರಿಣಾಮವು ಗೋಚರಿಸಲಾರಂಭಿಸಿತು. ಇದರಿಂದಾಗಿ ಸೋನಿ ದುರ್ಬಲವಾಯಿತು. ಜೊತೆಗೆ 2 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದ ಇಂತಹ ದೊಡ್ಡ ಕಂಪನಿ ನಷ್ಟಕ್ಕೆ ಸಿಲುಕಿತು. ಇತ್ತ ಆಡಳಿತ ಮಂಡಳಿಯು ನಿತ್ಯವೂ ಆತುರವೆಂಬಂತೆ ಒಂದರ ಹಿಂದೆ ಒಂದರಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇತ್ತು. ಈ ಸಮಯದಲ್ಲಿ ಸೋನಿ ಕಂಪನಿಯು ತೊಂದರೆಗಳನ್ನ ಇನ್ನಷ್ಟು ಹೆಚ್ಚಿಸುವ ನಿರ್ಧಾರವೊಂದನ್ನ ತೆಗೆದುಕೊಂಡಿತು. ಅದುವೇ ಅದರ ಎಕ್ಸಿಕ್ಯೂಟಿವ್ ಟೀಮ್, ಅಂದ್ರೆ ಕಾರ್ಯಕಾರಿ ತಂಡದ ಆಯ್ಕೆ. ಕಂಪನಿಯು ತುಂಬಾ ದೊಡ್ಡದಾಗಿ ಸಾಮಾನ್ಯವಾಗಿ CEO ಆಗಿ ಹೊರಗಿರುವವರನ್ನ ನೇಮಿಸಿಕೊಳ್ಳೋದನ್ನ ನೀವು ಗಮನಿಸಿರಬಹುದು. ಅವರು ಆ ಕ್ಷೇತ್ರದಲ್ಲಿ ಯಾವುದೇ ವಿಶೇಷ ಅನುಭವವನ್ನ ಹೊಂದಿರೋದಿಲ್ಲ ಅಥವಾ ಕಂಪನಿಯ ಒಳಹೊಕ್ಕುಗಳು ತಿಳಿದಿರೋದಿಲ್ಲ. ಇಂಟೆಲ್ ಕೂಡ ಇದೇ ರೀತಿ ಮಾಡಿತ್ತು. ಜನರಲ್ ಎಲೆಕ್ಟ್ರಿಕ್ ಕೂಡ ಅದೇ ತಪ್ಪನ್ನ ಮಾಡಿತು. ನೋಕಿಯಾ ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಸೋನಿ ಕೂಡ ಇದನ್ನೇ ಮಾಡಿತು. ಹೊರಗಿನವರನ್ನೇ CEO ಮಾಡುವ ಟ್ರೆಂಡ್ ಆ ಕಾಲದಲ್ಲಿ ನಡೀತಾ ಇತ್ತು ಅಂತ ಅನ್ಸುತ್ತೆ. ವಾಸ್ತವವಾಗಿ 90ರ ದಶಕದ ಉತ್ತರಾರ್ಧದಲ್ಲಿ ಸೋನಿ ಹೊವಾರ್ಡ್ ಸ್ಟ್ರಿಂಗರ್ ಎಂಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ನೇಮಿಸಿಕೊಂಡಿತು. ಆತನನ್ನ ಕಂಪನಿಯ ಅಮೆರಿಕದ ಕಾರ್ಯಾಚರಣೆಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಆ ವ್ಯಕ್ತಿಗೆ ಇಂಜಿನಿಯರಿಂಗ್ನ ಹಿನ್ನೆಲೆ ಇರಲಿಲ್ಲ. ಸೋನಿ ಒಂದು ಎಲೆಕ್ಟ್ರಾನಿಕ್ಸ್ ಕಂಪನಿಯಾಗಿತ್ತು. ಸೋನಿಯ ಯಶಸ್ಸಿನ ಅಂಶಗಳ ಬಗ್ಗೆ ಅವರಿಗೆ ಯಾವುದೇ ತಿಳುವಳಿಕೆ, ಅನುಭವ ಮತ್ತು ಕಡಿಮೆ ಜ್ಞಾನವಿತ್ತು.
ಅದೇನೇ ಇದ್ರೂ ಸೋನಿ 2005ರಲ್ಲಿ ಹೊವಾರ್ಡ್ ಅನ್ನ ಸಿಇಒ ಮತ್ತು ಅಧ್ಯಕ್ಷರನ್ನಾಗಿ ಮಾಡಿತು. ಸ್ವಲ್ಪ ವಿಚಿತ್ರವಾಗಿ ತೋರುವ ಇನ್ನೊಂದು ವಿಷಯವೇನೆಂದ್ರೆ ಹೊವಾರ್ಡ್ಗೆ ಜಪಾನಿಷ್ ಭಾಷೆ ಮಾತನಾಡಲು ಬರ್ತಾ ಇರಲಿಲ್ಲ. ಸೋನಿ ಕಂಪನಿಗೆ ಜಪಾನಿಷ್ ಭಾಷೆ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಕಂಪನಿಯಲ್ಲಿ ಹೆಚ್ಚಿನ ಉದ್ಯೋಗಿಗಳು ಜಪಾನ್ನಿಂದ ಬಂದವರು ಮತ್ತು ಅವರು ಸಾಮಾನ್ಯವಾಗಿ ಸಂವಹನಕ್ಕಾಗಿ ತಮ್ಮ ಮಾತೃಭಾಷೆಯನ್ನ ಬಳಸ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹೊವಾರ್ಡ್ ತನ್ನ ಕಾರ್ಯನಿರ್ವಾಹಕ ತಂಡದೊಂದಿಗೆ ಹೇಗೆ ಸಂವಹನ ನಡೆಸ್ತಾರೆ? ಸರಾಸರಿ ಉದ್ಯೋಗಿಯೊಂದಿಗೆ ಸಂವಹನ ನಡೆಸೋದನ್ನ ಬಿಟ್ಟು ಬಿಡೋದು ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಹೊವಾರ್ಡ್ ಅವರು ಇಂಗ್ಲಿಷ್ನಲ್ಲಿ ಸಂವಹನ ನಡೆಸಿದ್ರು. ಇದು ಸಿಇಒ ಆಯ್ಕೆಗೆ ಸೂಕ್ತವಾದ ಸೆಟಪ್ ಆಗಿರಲಿಲ್ಲ. ಸರಿ, ಅವರ ಆಯ್ಕೆಯ ಹಿಂದೆ ಯಾವುದೇ ಕಾರಣವಿರಬಹುದು. ಆದರೆ ಅವರ ಅಧಿಕಾರಾವಧಿಯಲ್ಲಿ ಸೋನಿಯ ಕಾರ್ಯಕ್ಷಮತೆ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋದು ನಮಗೆ ಮುಖ್ಯವಾಗುತ್ತೆ. ಹೊವಾರ್ಡ್ ಅಧಿಕಾರ ವಹಿಸಿಕೊಂಡ ನಂತರ ಸೋನಿಯ ಶೇರ್ ಬೆಲೆ 75% ಇಳಿಯಿತು. ಆದರೆ ನಾವು ಹೊವಾರ್ಡ್ ಅವರ ಗಮನಾರ್ಹ ಸಾಧನೆಯ ಬಗ್ಗೆ ನೋಡೋದಾದರೆ ಅವರು ಸ್ಪಾಟಿಫೈನಲ್ಲಿ ಹೂಡಿಕೆ ಮಾಡಿದ್ದು ಇದನ್ನ ಅವರ ಅತ್ಯುತ್ತಮ ನಿರ್ಧಾರವೆಂದು ಪರಿಗಣಿಸಬಹುದು. ಯಾಕಂದ್ರೆ ಇದೊಂದೇ ಸೋನಿಗೆ ಸುಮಾರು $1 ಬಿಲಿಯನ್ ಲಾಭವನ್ನ ತಂದುಕೊಟ್ಟಿತು. ಆದರೆ ನಾವು ಈ ಸಾಧನೆಯನ್ನ ಪಕ್ಕಕ್ಕೆ ಇಟ್ಟರೆ ಹೊವಾರ್ಡ್ ಅವರ ಅಧಿಕಾರಾವಧಿಯಲ್ಲಿ ಕಂಪನಿಯು ಹೆಚ್ಚಾಗಿ ನಿರಾಸೆಯನ್ನ ಎದುರಿಸಿತು. ಹೊವಾರ್ಡ್ ಕಂಪನಿಯ ಸ್ಥಿತಿಯನ್ನ ಸುಧಾರಿಸಲಿಲ್ಲ. ಇದಕ್ಕಾಗಿ ಅವರನ್ನ ಮಾತ್ರವೇ ದೂಷಿಸುವುದು ಸರಿಯಲ್ಲ. ಯಾಕಂದ್ರೆ ನಾವು ಮೊದಲೇ ಚರ್ಚಿಸಿದಂತೆ 80 ಮತ್ತು 90ರ ದಶಕದ ಜನರ ಬೇಡಿಕೆಗಳಿಗೆ ಅನುಗುಣವಾಗಿ ಸೋನಿ ವಿಶ್ವದ ಉತ್ತಮ ವಿಶ್ವಾಸಾರ್ಹ ಉತ್ಪನ್ನಗಳು ಮತ್ತು ಹೆಚ್ಚಿನ ಗುಣಮಟ್ಟದೊಂದಿಗೆ ಮಾರುಕಟ್ಟೆಗೆ ಬರುತ್ತಿತ್ತು. ಆದರೆ 2000ರ ದಶಕದಲ್ಲಿ ಗ್ರಾಹಕರ ಬೇಡಿಕೆಯು ಉತ್ತಮ ಉತ್ಪನ್ನಗಳಿಗಿಂತ ಉತ್ತಮ ಅನುಭವಗಳಿಗೆ ಬದಲಾಯಿತು. ಈಗ ಜನರು ನಿರ್ದಿಷ್ಟತೆ ಹಾಗೂ ಬೆಲೆಯ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಬದಲಿಗೆ ಯಾವುದೇ ಉತ್ಪನ್ನವನ್ನ ಖರೀದಿಸುವ ಮೊದಲು ಉತ್ಪನ್ನವು ಹೇಗೆ ಭಾಸವಾಗುತ್ತದೆ ಮತ್ತು ಅದು ಅವರ ಜೀವನದಲ್ಲಿ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದರ ಮೇಲೆ ಅವರ ಗಮನವಿತ್ತು. ಇದು ಆಪಲ್ ಬಹಳ ಹಿಂದೆಯೇ ಅರ್ಥ ಮಾಡಿಕೊಂಡ ವಿಷಯ. ಆದರೆ ಸೋನಿ ಇಲ್ಲಿ ತಪ್ಪು ಮಾಡಿತು. ಅದು ತನ್ನ ಮೂಲಗಳನ್ನ ಅನುಸರಿಸಿದ್ದಿದ್ರೆ ಮತ್ತು ವಿವಿಧ ವ್ಯವಹಾರಗಳು ಅಥವಾ ಅಮೆರಿಕನ್ ಸಿಇಒಗಳಿಂದ ವಿಚಲಿತರಾಗದಿದ್ದರೆ ಸೋನಿ ಉತ್ತಮ ಕಾರ್ಯತಂತ್ರದ ಕಂಪನಿಯಾಗಿ ಹೆಸರು ಮಾಡ್ತಾ ಇತ್ತು. ಸೋನಿ ತನ್ನ ಸ್ಮಾರ್ಟ್ಫೋನ್ ವ್ಯವಹಾರದಲ್ಲಿ ಇದೇ ರೀತಿಯ ತಪ್ಪನ್ನ ಮಾಡಿತು. ಇದರ ಪರಿಣಾಮವಾಗಿ ಕಂಪನಿಯು ದುರಂತ ಅನುಭವಿಸಿತು. ಆದರೆ ಇದು ಸಂಪೂರ್ಣವಾಗಿ ಸೋನಿಯ ತಪ್ಪಲ್ಲ ಎಂದು ಹೇಳಬಹುದಾಗಿದೆ. ಅದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಸೋನಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಹೊಸ ಪ್ರಗತಿಗಳನ್ನು ಎದುರಿಸಬೇಕಾಯಿತು. ಅದರೊಂದಿಗೆ ಬಂದ ಸವಾಲುಗಳನ್ನು ಎದುರಿಸಬೇಕಾಯಿತು. ಕೆಲವು ವರ್ಷಗಳ ಹಿಂದೆ ಸಾಕಷ್ಟು ಜನಪ್ರಿಯವಾಗಿದ್ದ ಉತ್ಪನ್ನಗಳು ಈಗ ಜನರ ಇಚ್ಛೆಯ ಪಟ್ಟಿಯಿಂದ ಹೊರಗುಳಿದಿದ್ದವು. ಉದಾಹರಣೆಗೆ ಕ್ಯಾಮೆರಾವನ್ನ ತೆಗೆದುಕೊಳ್ಳೋಣ. ಈ ಹಿಂದೆ ಪ್ರತಿಯೊಬ್ಬ ಶ್ರೀಮಂತರ ಮನೆಯಲ್ಲೂ ಪ್ರತ್ಯೇಕ ಕ್ಯಾಮೆರಾ ಇತ್ತು. ಆದರೆ ಸ್ಮಾರ್ಟ್ಫೋನ್ಗಳು ಬಂದ ನಂತರ ಈ ಕ್ಯಾಮೆರಾಗಳ ಅಗತ್ಯತೆಯು ಬಹುತೇಕ ಕಣ್ಮರೆಯಾಯಿತು. ಕ್ಯಾಮೆರಾವನ್ನ ವೃತ್ತಿಪರ ಛಾಯಾಗ್ರಾಹಕರು ಅಥವಾ ಇಷ್ಟಪಡುವ ಯಾರಾದರೂ ಹೊಂದಿರ್ತಾರೆ. MP3 ಪ್ಲೇಯರ್ಗಳ ವಿಷಯದಲ್ಲೂ ಅದೇ ಸಂಭವಿಸಿತು. ಮ್ಯೂಸಿಕ್ ಕೇಳಲು ಜನರು ಯಾವುದೇ ಪ್ರತ್ಯೇಕ ಸಾಧನವನ್ನ ಖರೀದಿಸೋದಿಲ್ಲ. ಫೋನ್ ತೆಗೆದುಕೊಂಡು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಸಾಕು. ಇದಕ್ಕಿಂತ ಸುಲಭವಾದದ್ದು ಯಾವುದಿದೆ? ಐಪಾಡ್ ಬಿಡುಗಡೆಯ ನಂತರ ಸೋನಿ ಹೇಗಾದರೂ ತನ್ನ MP3 ಪ್ಲೇಯರ್ಗಳನ್ನು ಸುಧಾರಿಸುವ ಮೂಲಕ ಮಾರುಕಟ್ಟೆಯಲ್ಲಿ ಪ್ರಸ್ತುತಪಡಿಸಲು ಪ್ರಯತ್ನಿಸಿತು. ಆದರೆ ಅದು ಹೆಚ್ಚಿನ ಯಶಸ್ಸನ್ನ ಸಾಧಿಸಲಿಲ್ಲ. ಅಂದು ಐಪಾಡ್ ಅನ್ನ ಹಿಂದಿಕ್ಕಿ ಪೈಪೋಟಿಯಲ್ಲಿ ಮುಂದಿದ್ದರೂ ಐಫೋನ್ಗೆ ಪೈಪೋಟಿ ನೀಡುವುದು ಅಸಾಧ್ಯವಾಗಿ ಬಿಟ್ಟಿತ್ತು. ಮೊದಲ ಐಫೋನ್ ಅನ್ನ ಅನಾವರಣ ಮಾಡುವ ಸಂದರ್ಭದಲ್ಲಿ ಸ್ಟೀವ್ ಜಾಬ್ಸ್ ನಿಮ್ಮ ಜೇಬಿನಲ್ಲಿ 1000 ಹಾಡುಗಳು ಎಂದು ಪ್ರಚಾರ ಮಾಡಿದ್ದರು. ಇದು ಅಂದಿನ ಜನರಿಗೆ ಬಹಳ ಆಶ್ಚರ್ಯದ ವಿಷಯವಾಗಿತ್ತು. ಯಾಕಂದ್ರೆ 1000 ಹಾಡುಗಳ ಸಂಗ್ರಹವೇ ಬಹಳ ದೊಡ್ಡ ವಿಚಾರವಾಗಿತ್ತು. ಇದಲ್ಲದೆ ಕಳೆದ ಕೆಲವು ದಶಕಗಳಲ್ಲಿ ಮನೆಯ ಮನರಂಜನೆಯು ದೊಡ್ಡ ಬದಲಾವಣೆಯನ್ನ ಕಂಡಿದೆ. ಬ್ಲೂರೇ ಪ್ಲೇಯರ್ಗಳು ಮತ್ತು ಸಿಡಿಗಳು ಮಾರುಕಟ್ಟೆಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿವೆ. ಸ್ಟ್ರೀಮಿಂಗ್ ಸೇವೆಗಳ ಯುಗ ಬಂದಿದೆ. ಈಗ ಪ್ರತಿದಿನ ಸಂಜೆ ಟಿವಿ ನೋಡುವ ಪದ್ಧತಿ ಕ್ರಮೇಣ ಕೊನೆಗೊಳ್ತಾ ಇದೆ. ಕಾರಣ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳು ಕೇಬಲ್ ಟಿವಿಯ ಮೇಲೆ ಕೆಟ್ಟ ಪರಿಣಾಮ ಬೀರಿವೆ. ಇದರಿಂದಾಗಿ ಟಿವಿ ಉದ್ಯಮದಲ್ಲಿ ಲಾಭ ಕಡಿಮೆಯಾಗಿದೆ. ವಾಸ್ತವವಾಗಿ ಕಳೆದ 20 ವರ್ಷಗಳಿಂದ ಟಿವಿ ಬೆಲೆಗಳು ಪ್ರತಿ ವರ್ಷ ಸುಮಾರು 15-20% ಕಡಿಮೆ ಆಗ್ತಾ ಇದೆ. ಅಂತಹ ನಿರಂತರ ಬೆಲೆ ಕುಸಿತದಿಂದಾಗಿ ಈ ಉದ್ಯಮದಲ್ಲಿ ಲಾಭ ಗಳಿಸೋದು ತುಂಬಾ ಸವಾಲಿನ ಸಂಗತಿಯಾಗಿದೆ. ಇದರ ಹೊರತಾಗಿಯೂ ಸ್ಯಾಮ್ಸಂಗ್ ಹಾಗೂ LG ಅಂತಹ ಕಂಪನಿಗಳು ತಮ್ಮ ಪ್ರಾಬಲ್ಯ ಮತ್ತು ಬ್ರ್ಯಾಂಡ್ ಉಪಸ್ಥಿತಿಯನ್ನ ಕಾಪಾಡಿಕೊಳ್ಳಲು ಬಿಗ್ ಫೈಟ್ ನೀಡ್ತಾ ಇದೆ.
ಈ ಕಂಪನಿಗಳು ಹೆಚ್ಚು ಅವಲಂಬಿಸಿರುವ ಇನ್ನಿತರ ಹಲವಾರು ಉದ್ಯಮಗಳಿವೆ. ಆದರೆ ಟಿವಿ ಉದ್ಯಮದಿಂದ ಲಾಭ ಗಳಿಸೋದು ಹೇಗೆ ಎಂಬುದು ಈ ಉದ್ಯಮಗಳಿಗೆ ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ನಾವು ಸೋನಿ ಬಗ್ಗೆ ಮಾತನಾಡೋದಾದ್ರೆ ಅದರ ಪರಿಸ್ಥಿತಿಯು ಸ್ಯಾಮ್ಸಂಗ್ ಮತ್ತು LGಗಿಂತ ಭಿನ್ನವಾಗಿದೆ. ಯಾಕಂದ್ರೆ ಅದರ ಎಲ್ಲಾ ಪ್ರಮುಖ ಉದ್ಯಮಗಳು ಈಗಾಗಲೇ ಬಳಕೆಯಲ್ಲಿಲ್ಲ. ಸೋನಿ ಪ್ರತಿ ವರ್ಷ ಕೋಟ್ಯಂತರ ರೂಪಾಯಿಗಳನ್ನ ಕಳೆದುಕೊಳ್ತಾ ಇತ್ತು. 2010 ಹೊತ್ತಿಗೆ ಅದರ ಸ್ಥಿತಿಯು ತುಂಬಾನೇ ಹದಗೆಟ್ಟಿತು. ಹೀಗಾಗಿ ಕಂಪನಿಯು ತನ್ನ ವ್ಯವಹಾರ ತಂತ್ರಗಳನ್ನ ಬದಲಾಯಿಸಬೇಕಾಯಿತು. ಆದರೆ ಇದು ಯಾವುದೇ ಗಮನಾರ್ಹ ಪರಿಣಾಮ ಬೀರದಿದ್ದಾಗ ಕಂಪನಿಯು 2012ರಲ್ಲಿ ಕಾಜು ಹಿರಾಯ್ ಅವರನ್ನ ಸೋನಿಯ CEO ಆಗಿ ಮಾಡಿತು. ಅವರು ಮತ್ತೆ ಎಲ್ಲವನ್ನ ಪುನರಚಿಸಿದ್ರು. ಅನೇಕ ಲಾಭದಾಯಕವಲ್ಲದ ವಲಯಗಳನ್ನ ಮುಚ್ಚಲಾಯಿತು. ಉದ್ಯೋಗಿಗಳನ್ನ 1.7 ಲಕ್ಷದಿಂದ 1 ಲಕ್ಷಕ್ಕೆ ಇಳಿಸಲಾಯಿತು ಮತ್ತು ಪ್ರಮುಖ ವಲಯಗಳನ್ನ ಪ್ರತ್ಯೇಕ ಕಂಪನಿಗಳಾಗಿ ಪರಿವರ್ತಿಸಲಾಯಿತು. ಈ ಕ್ರಮಗಳಿಂದಾಗಿ ಸೋನಿ ಮತ್ತೆ ಲಾಭದಾಯಕವಾಗಲು ಪ್ರಾರಂಭಿಸಿತು ಹಾಗೂ ಅದರ ಸ್ಟಾಕ್ ನಷ್ಟವೂ ಸಹ ರಿಕವರಿ ಆಯಿತು. ಸೋನಿ ಕಂಪನಿಯ ಪ್ರಮುಖ ಆದಾಯವು ಅವರ ಪ್ಲೇಸ್ಟೇಷನ್ನಿಂದ ಬರ್ತಾ ಇದೆಯೇ ಹೊರತು ಎಲೆಕ್ಟ್ರಾನಿಕ್ಸ್ನಿಂದ ಅಲ್ಲ. ಸೋನಿಯ ಸುವರ್ಣ ದಿನಗಳು ಮುಗಿದಿದೆ. ಆದರೆ ಉತ್ತಮ ವಿಷಯವೇನೆಂದರೆ ಅದು ಇನ್ನು ಮುಂದೆ ಬೃಹತ್ ಎಲೆಕ್ಟ್ರಾನಿಕ್ಸ್ ತಯಾರಿಸುವ ಮತ್ತು ತನ್ನನ್ನು ತಾನು ವಿಸ್ತರಿಸಿಕೊಳ್ಳೋದರ ಹಿಂದೆ ಓಡುತ್ತಿಲ್ಲ. ಬದಲಾಗಿ ತನ್ನಲ್ಲಿ ಉಳಿದಿರುವ ಬಿಸ್ನೆಸ್ಗಳನ್ನ ಹೇಗೆ ಕಾಪಾಡಿಕೊಂಡು ಹೋಗಬೇಕು ಹಾಗೂ ಅದನ್ನ ಲಾಭದೆಡೆಗೆ ಹೇಗೆ ಸಾಗಿಸಬೇಕು ಅನ್ನೋದನ್ನ ಮಾತ್ರ ಈಗ ಸೋನಿ ನೋಡ್ತಾ ಇದೆ. ಸ್ನೇಹಿತರೆ, ನೀವು ಸೋನಿ ಕಂಪನಿಯ ಉತ್ಪನ್ನಗಳನ್ನು ಬಳಸುತ್ತಿದ್ದೀರಾ? ಹಾಗಿದ್ರೆ ಸೋನಿ ಉತ್ಪನ್ನಗಳೊಂದಿಗೆ ನಿಮ್ಮ ಅನುಭವ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.